ದಿನ ಬೆಳಗಾದ್ರೆ ಸಾಕು ಕ್ರೈಮ್ ಸುದ್ದಿಗಳು ಕಿವಿಗೆ ಬೀಳ್ತಾ ಇರುತ್ತೆ. ಹಾಗಾದ್ರೆ ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆಯಾ? ಹುಬ್ಬಳ್ಳಿ ಧಾರವಾಡದಲ್ಲಂತೂ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಸರಣಿ ಹತ್ಯೆಗಳು ನಡೀತಾ ಇದೆ. ನೇಹಾ ಬಳಿಕ ಅಂಜಲಿ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ವೈಫಲ್ಯದ ವಿರುದ್ಧ ವಿವಿಧ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ವರ್ಗಾವಣೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿದೆ. ಪೊಲೀಸರ ನಿರ್ಲಕ್ಷ್ಯದಿಂದಲೇ ಈ ರೀತಿ ಕೊಲೆಗಳಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಅಧಿಕಾರಿಗಳ ವರ್ಗಾವಣೆಗೆ ಸ್ವಪಕ್ಷದವರಿಂದಲೇ ಒತ್ತಡ ಕೇಳಬರ್ತಾ ಇದೆ, ಒತ್ತಾಯ ಮಾಡಲಾಗ್ತಾ ಇದೆ. ಕೈ ಮುಖಂಡ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ರಜತ್ ಉಳ್ಳಾಗಡ್ಡಿ ಮಠ್ ಕಮಿಷನರ್ ರೇಣುಕಾ ಸುಕುಮಾರ್ ವರ್ಗಾವಣೆಗೆ ಪತ್ರ ಬರೆದಿದ್ದಾರೆ. ಹುಬ್ಬಳ್ಳಿಯಲ್ಲಂತೂ ಈ ರೀತಿ ಸರಣಿ ಹತ್ಯೆಗಳು ನಡೀತಾ ಇದೆ. ನೇಹಾ ಪ್ರಕರಣದ ನಂತರ ಈಗಲಾದ್ರೂ ಇಂತಹ ಮನಸ್ಥಿತಿಯವರು ಎಚ್ಚೆತ್ಕೋತಾರೆ, ಅಲರ್ಟ್ ಆಗ್ತಾರೆ, ಅವ್ರಿಗೊಂದು ಪಾಠ ಆಗತ್ತೆ ಅಂತ ಅಂದುಕೊಂಡ್ರೆ ಇಲ್ಲ, ಅದೊಂದು ಎಕ್ಸಾಂಪಲ್ ಆಗಿದೆ. ಯಾಕಂದ್ರೆ ಅಂಜಲಿ ಹತ್ಯೆ ಸಂದರ್ಭದಲ್ಲೂ ಕೂಡ ಅಂಜಲಿಯನ್ನ ಹತ್ಯೆ ಮಾಡಿದಂತಹ ಆ ಆರೋಪಿ ಏನಿದ್ದಾನೆ ಆತ ಅಂಜಲಿಗೆ ಆವಾಜ್ ಹಾಕಿದ್ದು ನೇಹಾ ರೀತಿಯಲ್ಲೇ ಮರ್ಡರ್ ಮಾಡ್ತೀನಿ ಅಂತ. ಇದೇನು ಈ ತರ ಹಂತಕರಿಗೆ ಒಂದು ಎಕ್ಸಾಂಪಲ್ ಆಗ್ತಾ ಇದೆಯಾ? ಪಾಠ ಆಗಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ, ಆದ್ರೆ ಹಾಗಾಗ್ತಾ ಇಲ್ಲ. ಯಾಕೆ? ಕಾನೂನಿನ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ಇಂಥವರಿಗೆ ಯಾವುದೇ ಭಯಭಕ್ತಿ ಇಲ್ಲದಂತಾಗಿದೆ. ಹಾಗಾಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ವೈಫಲ್ಯ ಇದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಪೊಲೀಸರ ನಿರ್ಲಕ್ಷ್ಯವೇ ಈ ಕೊಲೆಯಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಅಂಜಲಿ ಪ್ರಕರಣದಲ್ಲಿ ಈ ರೀತಿ ಥ್ರೆಟ್ ಇದೆ ಅಂತ ಅಂಜಲಿ ಕುಟುಂಬದವರು ಪೊಲೀಸರಿಗೆ ಮೊದಲೇ ಮಾಹಿತಿ ಕೊಟ್ಟಿದ್ರು. ಆದ್ರೆ ಅದನ್ನ ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ನಿರ್ಲಕ್ಷ್ಯವೇ ಅಂಜಲಿ ಹತ್ಯೆಗೆ ಕಾರಣ ಅಂತ ಕುಟುಂಬ ಆರೋಪ ಮಾಡ್ತಾ ಇದೆ. ಮತ್ತೊಂದು ಕಡೆ ವಿವಿಧ ಸಂಘಟನೆಗಳೇನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅವರು ಕೂಡ ಇದೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂಥ ಪ್ರಕರಣಗಳು ಆದಾಗ ಪೊಲೀಸರು ಇನ್ನಷ್ಟು ಎಚ್ಚೆತ್ಕೋಬೇಕು, ಇನ್ನಷ್ಟು ಕಠಿಣವಾದಂತ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು. ಆದ್ರೆ ಈ ಹುಬ್ಬಳ್ಳಿಯಲ್ಲಿ ಸರಣಿ ಹತ್ಯೆಗಳಾಗ್ತಾ ಇದ್ರು ಕೂಡ ಪೊಲೀಸರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಪೊಲೀಸರ ಮೇಲೆ ಹಂತಕರಿಗೆ ಭಯ ಇಲ್ಲದಿರೋದೇ ಈ ತರದ ಘಟನೆಗಳು ಹೆಚ್ಚಾಗೋದಕ್ಕೆ ಕಾರಣ ಅಂತ ಆರೋಪಿಸಲಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.